ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡ್ತಿರೋದು ಯಾಕೆ ಅನ್ನುವಂಥ ವಿಷಯ ಚರ್ಚೆ ಆಗ್ತಿದೆ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಎರಡು ರೀತಿಯಲ್ಲಿ ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ಒಂದು, ತಾವು KPCC ಅಧ್ಯಕ್ಷರಾಗಿ ಇದೇ 10ನೇ ತಾರೀಕು 6 ವರ್ಷವನ್ನು ಪೂರೈಸ್ತಾ ಇದ್ದೀನಿ, ಆ ಸ್ಥಾನಕ್ಕೆ ಹೊಸಬ್ರು ಬರಲಿ, ನಾನು ಹುದ್ದೆಯನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿರೋದು. ಎರಡನೇದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ನಾನು ಮುಖ್ಯಮಂತ್ರಿ ಸ್ಥಾನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಿಲ್ಲ ಅಂತ ಹೇಳಿರೋದು. ಎರಡೂ ವಿಷಯಗಳಲ್ಲೂ ಕೂಡ ತ್ಯಾಗದ, ವೈರಾಗ್ಯದ ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಹತಾಶೆಯ ಮಾತುಗಳು ಕಾಣಿಸ್ತಾ ಇದ್ದಾವೆ. ಯಾಕೆ? ಡಿ ಕೆ ಶಿವಕುಮಾರ್ ಬಹಳ ದಿನಗಳಿಂದ ಮತ್ತು ಬಹಳ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ರು, ಒಂದು ರೀತಿಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ರು. ಆದರೆ ಈಗ ವೈರಾಗ್ಯದ ಮಾತುಗಳನ್ನು ಆಡ್ತಿರೋದು ಯಾಕೆ? ಹೇಗೂ ಸಿಗುತ್ತೆ ಅನ್ನೋ ಕಾರಣಕ್ಕ ಆ ಸಾಧ್ಯತೆ ನನ್ನ ಪ್ರಕಾರ ಕಡಿಮೆ ಅಂತ ಅನಿಸುತ್ತೆ. ಸೊ ಅವರು KPCC ಹುದ್ದೆಯನ್ನು ಬಿಟ್ಕೊಡೋದ್ರ ಬಗ್ಗೆ ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಎದುರು ಓಡ್ತಿಲ್ಲ ಅನ್ನೋದ್ರ ಬಗ್ಗೆ ಆಡಿರುವಂಥ ಮಾತುಗಳು ಬಹಳ ಕುತೂಹಲವನ್ನು ಹುಟ್ಟಾಕಿದ್ದಾವೆ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮೊದಲನೇದಾಗಿ KPCC ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರಲ್ಲ, ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಯಾವುದೇ ಪಕ್ಷದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ರಾಷ್ಟ್ರಾಧ್ಯಕ್ಷ ಹುದ್ದೆ ಬಹಳ ಮಹತ್ವದ್ದು, ಬಹಳ ನಿರ್ಣಾಯಕವಾದಂಥದ್ದು. ಅದರಲ್ಲೂ ಚುನಾವಣೆಯ ಹೊತ್ತಿನಲ್ಲಿ ಅತ್ಯಂತ ನಿರ್ಣಾಯಕವಾದದ್ದು. ಯಾಕೆಂದರೆ ಅವರೇ ಎಲ್ಲ B.Pharmಗೆ ಸೈನ್ ಮಾಡಬೇಕಾಗಿರುವಂಥವ್ರು, ಟಿಕೆಟ್ಗಳನ್ನು ಕೊಡಬೇಕಾಗಿರುವಂಥವ್ರು. ಮತ್ತು KPCC ಅಧ್ಯಕ್ಷ ಗಾದಿ ಇದ್ದರೆ ಸಹಜವಾಗಿ ಸರ್ಕಾರದ ಮೇಲೂ ಇಂಡೈರೆಕ್ಟಾಗಿ ಒಂದು ನಿಯಂತ್ರಣ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಪಕ್ಷದ ಕಾರ್ಯಕ್ರಮ ಜಾರಿ ಮಾಡಿ, ಇವರು ಪಕ್ಷದ ಕಾರ್ಯಕರ್ತರು, ಇವರನ್ನು ಅಕಾಮಡೇಟ್ ಮಾಡಿ, ಇವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಇವರಿಗೆ ನೀವು ಸರ್ಕಾರದಲ್ಲಿ ಯಾವುದಾದ್ರೂ ಉನ್ನತ ಹುದ್ದೆ ಕೊಡಿ ಅಥವಾ ಸಹಕಾರ ಕೊಡಿ, ಬೇರೆ ರೀತಿಯಲ್ಲಿ ನೆರವು ಕೊಡಿ, ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಬೋದು, ಅಧಿಕಾರಯುತವಾಗಿ ಕೇಳಬಹುದು. ಅಂತಹ ದೊಡ್ಡ ಹುದ್ದೆಯನ್ನು ಬಿಟ್ಕೊಡ್ತೀನಿ ಅಂತಂದರೆ ಏನಾದರೂ ಹೈಕಮಾಂಡ್ನಿಂದ ಹುದ್ದೆ ಬಿಟ್ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆಯಾ? ಆ ಥರದ ಸುಳಿವು ಸಿಗ್ತಿದೆಯಾ? ಇವ್ರಿಗೆ ಸಾಕು ಅಂತ ಅನ್ನಿಸ್ತಿದೆಯಾ? ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇದ್ದಾವೆ. DCM ಸ್ಥಾನ ಅನ್ನೋದು ಬಿಡಿ, ಎರಡೆರಡು ಪ್ರಮುಖ ಹುದ್ದೆಗಳು, ಒಂದು ನೀರಾವರಿ ಖಾತೆ, ಇನ್ನೊಂದು ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆ. ಎರಡೂ ಕೂಡ ಅತ್ಯಂತ ಮಹತ್ವದವು ಮತ್ತು ಹೆಚ್ಚು ಕೆಲಸ ಇರುವಂಥವು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಸ್ವತಃ ಉದ್ಯಮಿ, ಬಹಳ ದೊಡ್ಡ ಉದ್ಯಮವನ್ನು ನಡೆಸ್ತಿದ್ದಾರೆ. ಅದರ ನಾನಾ ರೀತಿಯ ಒತ್ತಡಗಳಿರ್ತವೆ, ಉದ್ಯಮದ ಒತ್ತಡಗಳು. ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ನ್ಯಾಯಾಲಯದಲ್ಲಿ ದಾವೆಗಳಿದ್ದಾವೆ, ವಿಚಾರಣೆಗಳು ನಡೀತಾ ಇದ್ದಾವೆ. ಆ ಒತ್ತಡಗಳು ಬೇರೆ ರೀತಿಯವು, ಅವುಗಳನ್ನು ಎದುರಿಸ್ಬೇಕಾಗತ್ತೆ, ವಕೀಲರ ಜೊತೆ ಮಾತಾಡಬೇಕಾಗತ್ತೆ, ಚಾರ್ಟರ್ಡ್ ಅಕೌಂಟ್ಗಳ ಜೊತೆ ಮಾತಾಡಬೇಕಾಗತ್ತೆ, ಪೂರಕವಾದಂಥ ದಾಖಲೆಗಳನ್ನು ಹೊಂದಿಸ್ಬೇಕಾಗತ್ತೆ. ಈ ಥರದ್ದೆಲ್ಲ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಅದ್ರ ಜೊತೆಗೆ ಯಾಕಪ್ಪ ಈ KPCC ಅಧ್ಯಕ್ಷ ಗಾದಿ ಅನ್ನುವ ಕಾರಣಕ್ಕೋಸ್ಕರ, ಹೇಗೂ 6 ವರ್ಷ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಬಿಟ್ಕೊಡ್ಲಿಕ್ಕೆ ಮುಂದಾಗಿದ್ದಾರಾ? ಸೊ ಇದು ಪ್ರಶ್ನೆನೇ ಆಗಿದೆ ಖಂಡಿತ. ಅಂದರೆ ಯಾಕೆಂದರೆ ಇಷ್ಟು ದಿನ ಮಾಡಿದವರು, ಇಷ್ಟು ದಿನ ಕೂಡ ಇವ್ರಿಗೆ ಇಂಥ ಎಲ್ಲ ಒತ್ತಡಗಳಿದ್ವು, ಎಲ್ಲ ಕೆಲಸದ ಕಾರಬಾರುಗಳು ಇದ್ವು, ಅದ್ರ ನಡುವೆನೂ ಅದನ್ನು ಮಾಡಿದ್ರಲ್ವಾ. ಈಗ KPCC ಅಧ್ಯಕ್ಷ ಗಾದಿ ಅವರಿಗೆ ಬೇಡ ಅಂತ ಅನಿಸಿದೆ ಅಂದರೆ ಅದಕ್ಕೆ ಬೇರೆ ಏನೋ ಒಂದು ಕಾರಣ ಇರಬೇಕು. ಆ ಕಾರಣ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಮಾರ್ಚ್ 10ನೇ ತಾರೀಕು ಅವರು ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದಂಥ ಸಂದರ್ಭದಲ್ಲಿ ಏನಾದರೂ ಅವರ ಆಪ್ತರಿಗೆ ಬಿಟ್ಕೊಡ್ಬೋದು. ಆ ಮುಖಾಂತರ ನಮಗೆ ಅಂದರೆ ಮಾಧ್ಯಮದವ್ರಿಗೂ ಕೂಡ ತಿಳಿಬಹುದು. ನೋಡೋಣ. ಎರಡನೇದು ಮುಖ್ಯಮಂತ್ರಿ ಹುದ್ದೆ ವಿಷಯ. ಇಷ್ಟು ದಿನ ಏನೆಲ್ಲ ಸರ್ಕಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು? ಶಾಸಕರನ್ನ ದೆಹಲಿಗೆ ಕಳಿಸಿ ಒತ್ತಡ ಇರುವಂಥ ಪ್ರಯತ್ನವನ್ನು ಮಾಡಿದರು. ಇವರು ಪ್ರತಿದಿನ ಮಾರ್ಮಿಕವಾಗಿ ಮಾತನಾಡ್ತಾ ನಾನು ಮುಖ್ಯಮಂತ್ರಿಯ ಹುದ್ದೆಯ ಆಕಾಂಕ್ಷಿ ಅನ್ನುವಂತಹ ಸಂದೇಶವನ್ನು ಕೊಟ್ಟರು. ನನಗೆ ಅನ್ಯಾಯವಾಗ್ತಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಗೆ ಮಾತು ಕೊಟ್ಟಿದ್ದಾರೆ ಅಂತ ನಂಬಿಸುವಂತಹ ಕೆಲಸವನ್ನು ಮಾಡಿದರು.
ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಬಿಂಬಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪದೇ ಪದೇ ಭೇಟಿ ಮಾಡಿದರು. ರಾಹುಲ್ ಗಾಂಧಿ ಭೇಟಿಗೆ ನಿರಂತರವಾಗಿ ಟ್ರೈ ಮಾಡಿದರು. ಇಷ್ಟೆಲ್ಲ ಮಾಡಿದ್ದ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ಹೈಕಮಾಂಡ್ನಿಂದ ನಿಮಗೆ ಸಿಗೋದಿಲ್ಲ ಅನ್ನುವಂಥ ಸಂದೇಶ ಬಂದಿದೆಯಾ, ಅಥವಾ ಇಷ್ಟು ದಿನ ಅವ್ರದ್ದು ಏನು ಕಾರ್ಯತಂತ್ರ ಇತ್ತಲ್ಲ ಆ ಕಾರ್ಯತಂತ್ರವನ್ನು ಬದಲಿಸಿ ಬೇರೆ ರೀತಿ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ, ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಏರ್ಲಿಕ್ಕೆ ಈ ಥರದ ಸಂದರ್ಭವನ್ನು ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಇದ್ದಾವೆ. ಬಟ್ ಇಂಟ್ರೆಸ್ಟಿಂಗ್ ಆಗಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಎರಡೂ ದೃಷ್ಟಿಯಲ್ಲಿ, KPCC ಅಧ್ಯಕ್ಷ ಗಾದಿಯ ದೃಷ್ಟಿಯಲ್ಲೂ ಮುಖ್ಯಮಂತ್ರಿ ಸ್ಥಾನದ ವಿಷಯದಲ್ಲೂ. ನೋಡಬೇಕು ಮಾರ್ಚ್ 10ನೇ ತಾರೀಕು ಅಷ್ಟೊತ್ತಿಗೆ ಬೇರೆ ಏನಾಗುತ್ತೆ ಬೆಳವಣಿಗೆಗಳು ಅನ್ನೋದನ್ನು ಕೂಡ ನೋಡಬೇಕು. ಮಾರ್ಚ್ 10ನೇ ತಾರೀಕು ಊಟಕ್ಕೆ ಕರೆದಿದ್ದಾರಾ, ಮತ್ತು ಈ ರೀತಿ KPCC ಅಧ್ಯಕ್ಷ ಗಾದಿನೂ ಬೇಡ, ಮುಖ್ಯಮಂತ್ರಿ ಗಾದಿನೂ ಬೇಡ ಅಂತ ಹೇಳ್ತಿದ್ದಾರಾ ಅನ್ನೋಂಥದ್ದು ಆ ಥರದ ಒಂದು ಅನುಮಾನ ಕೂಡ ಇದೆ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ನನಗೂ ಕೂಡ ಅಷ್ಟೇ ಕುತೂಹಲ ಇದೆ, ನಿಮ್ಮಷ್ಟೇ ಕುತೂಹಲ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.